ಕಾಸ್ಮೋಪಾಲಿಟನ್ ಕ್ಲಬ್ ಅನ್ನುವಂಥ ಒಂದು ಕ್ಲಬ್ ಕೇವಲ 15 ದಿನದ ಹಿಂದೆ ಆರಂಭ ಆಯಿತು. ಆದ್ರೆ ಈ ಕ್ಲಬ್ನ ಕರ್ಮಕಾಂಡ ಇದೀಗ ಬಯಲಾಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ನ ಕರ್ಮಕಾಂಡವನ್ನು ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಕಾಸ್ಮೋಪಾಲಿಟನ್ ಕ್ಲಬ್ ಟಾಯ್ಲೆಟ್ ನಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಅದು ಯಾವ ಟಾಯ್ಲೆಟ್? ಮಹಿಳೆಯರು ಬಳಸುವಂತಹ ಟಾಯ್ಲೆಟ್ ನಲ್ಲಿ, ಬಾಣಸವಾಡಿಯಲ್ಲಿರುವಂತಹ ಕಾಸ್ಮೋಪಾಲಿಟನ್ ಕ್ಲಬ್ ಇದು. ದಿ ಅಟ್ಟರ್ ನಾನ್ಸೆನ್ಸ್ ಪ್ರದರ್ಶನವನ್ನ ಮಾಡಿದೆ ಈ ಕ್ಲಬ್ನ ಲೇಡೀಸ್ ಟಾಯ್ಲೆಟ್ ನಲ್ಲಿ ಸಿಸಿಟಿವಿ ಪತ್ತೆ ಆಗಿದೆ. ಸಿಸಿಟಿವಿ ಇದ್ದದ್ದನ್ನು ನೋಡಿ ಮಹಿಳಾ ಸದಸ್ಯೆ ಗರಂ ಆಗಿದ್ದಾರಂತೆ. ಆಬ್ವಿಯಸ್ಲಿ ಗರಂ ಆಗೇ ಆಗ್ತಾರೆ. ಅಲ್ಲಿ ಮಾತ್ರ ಅಲ್ಲ, ಸ್ವಿಮ್ಮಿಂಗ್ ಪೂಲ್, ಡ್ರೆಸ್ ಚೇಂಜಿಂಗ್ ರೂಮ್ ನಲ್ಲಿ ಕೂಡ ಪತ್ತೆ. ಏನ್ ಮಾಡೋಕ್ ಹೊರಟಿದ್ದಾರೆ ಈ ಕ್ಲಬ್? 15 ದಿನದ ಹಿಂದೆ ಓಪನ್ ಆಗಿದ್ದಂತ ಕ್ಲಬ್ ಅಂತ ಇದು. ಹುಡುಗಿಯರು ಎಲ್ಲೆಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ, ಸ್ವಿಮ್ ಮಾಡ್ತಾರೆ, ಎಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾರೆ, ಅವರೆಲ್ಲಿ ಟಾಯ್ಲೆಟ್ಗೆ ಹೋಗ್ತಾರೆ, ಅಲ್ಲೆಲ್ಲ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರಂತೆ. ಇವರ ಉದ್ದೇಶ ಏನಾಗಿದ್ರೆ, ಕ್ಲಬ್ ಆಡಳಿತ ಮಂಡಳಿಗೆ ದೂರು ನೀಡಿದ್ದಾರೆ ಮಹಿಳೆ. ಸಿಸಿಟಿವಿ ಇದ್ರೂ ಕೂಡ ಕ್ಲಬ್ನ ಆಡಳಿತ ಮಂಡಳಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಆಬ್ವಿಯಸ್ಲಿ ಆಡಳಿತ ಮಂಡಳಿ ಅವರೇ ಕಂಡ್ರಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದು. ಕ್ಲಬ್ನ ಸೆಕ್ರೆಟರಿ ಪ್ರಶಾಂತ್ ರೆಡ್ಡಿ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ದೂರು ಕೊಡಲು ಮುಂದಾಗಿರುವಂತಹ ಮಹಿಳೆಯರು ಎಸ್ ಕೊಡ್ಲೇಬೇಕು. ಈ ಕ್ಲಬ್ನಲ್ಲಿ ಮಹಿಳೆಯರ ಅಂಗಾಂಗಗಳನ್ನ ನೋಡಿ ಏನು ಮಜಾ ತಗೊಳಕ್ಕೇನ್ರಿ ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನು ನೀವು ಅಳವಡಿಸಿದ್ದು. ಕಾಸ್ಮೋಪಾಲಿಟನ್ ಕ್ಲಬ್ ಅಂತ ಟಾಯ್ಲೆಟ್ ನಲ್ಲಿ, ಮಹಿಳೆಯರ ಡ್ರೆಸ್ ಚೇಂಜಿಂಗ್ ರೂಮ್ ನಲ್ಲಿ, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರಲ್ಲ. ಹಾಗಾದ್ರೆ ಆ ಸಿಸಿ ಕ್ಯಾಮೆರಾವನ್ನ ನೋಡ್ತಾ ಇರೋದು ಯಾರು? ಮತ್ತೊಂದು ಕಡೆಯಲ್ಲಿ ಕೂತ್ಕೊಂಡು ದೃಶ್ಯಾವಳಿಗಳನ್ನ ನೋಡ್ತಾ ಇರುವಂತ ಕಾಮುಕ ಯಾರು? ಆತನನ್ನ ಎಳೆದು ಹೊರಗೆ ತಗೊಂಡು ಬರಬೇಕು. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನಾವೆಲ್ಲಿ ಮಾರ್ಕ್ ಮಾಡಿದ್ದೀವಿ ಅದು ಸಿಸಿ ಕ್ಯಾಮೆರಾ. ವೈ? ಅದರ ಅವಶ್ಯಕತೆ ಏನಿದೆ? ಮಹಿಳೆಯರ ಟಾಯ್ಲೆಟ್. ಈ ಟಾಯ್ಲೆಟ್ ನಲ್ಲಿ ಮಹಿಳೆಯರು ಎಷ್ಟೋ ಜನ ಬಂದು ಡ್ರೆಸ್ ಚೇಂಜ್ ಮಾಡ್ತಾರೆ, ಅಥವಾ ಸ್ನಾನ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅಂದ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇಂದ ಬರೋಕ್ಕಿಂತ ಮೊದಲು ಅಥವಾ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಕ್ಕಿಂತ ಮೊದಲು ಅಲ್ಲಿ ಬಂದು ಸ್ನಾನ ಮಾಡ್ತಾರೆ. ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡಿದ್ದಾರೆ. ಆ ಕಾಮುಕ ಕಣ್ಣುಗಳು ಯಾವುದು? ಅವುಗಳನ್ನ ಹೊರಗಡೆ ತಗೊಂಡು ಬರಬೇಕು. ಸ್ವಿಮ್ಮಿಂಗ್ ಪೂಲ್ ನಲ್ಲಿ, ಮಹಿಳೆಯರ ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ, ಟಾಯ್ಲೆಟ್ ಅಲ್ಲಿ, ಇಲ್ಲೆಲ್ಲ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನನ್ನ ಜೊತೆ. ಮೋಹನ್, ಈ ವಿಕೃತತನವನ್ನ ಮೆರೆದವರು ಯಾರು? ಇದ್ರೆ ಹಿಂದೆ ಯಾರಿದ್ದಾರೆ? ಇಲ್ಲಿ ಸಿಸಿ ಕ್ಯಾಮೆರಾ ಇದೆ ಅಂತ ಆದ್ಮೇಲೆ ಸಿಸಿ ಕ್ಯಾಮೆರಾದ ಔಟ್ಪುಟ್ ಅನ್ನ ನೋಡ್ತಾ ಇನ್ನೊಂದು ಕಡೆಯಲ್ಲಿ ಕೂತ್ಕೊಂಡಿರುವಂತ ಮನುಷ್ಯ ಯಾರು? ಮಹಿಳೆಯರನ್ನ ಇಷ್ಟು ಹತ್ತಿರದಿಂದ ಅವರನ್ನ ನೋಡೋದಕ್ಕೋಸ್ಕರ ಸಿಸಿ ಕ್ಯಾಮೆರಾವನ್ನ ಅಳವಡಿಸ್ತಾರೆ ಅಂತ ಹೇಳಿದ್ರೆ ಆ ಕ್ಲಬ್ ಅನ್ನ ಮೇಲೆ ಯಾವ ಕ್ರಮಗಳನ್ನ ಕೈಗೊಳ್ಳೋಕೆ ಸರ್ಕಾರ ಮುಂದಾಗುತ್ತೆ ಅಥವಾ ಆಡಳಿತ ಮುಂದಾಗುತ್ತೆ? ಏನೇನು ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆ? ಹೌದು ಕಾರ್ತಿಕ್, ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ ಒಂದರಲ್ಲಿ ಇವತ್ತು ಅಲ್ಲಿ ಸಿಸಿ ಕ್ಯಾಮೆರಾ ಇಟ್ಟಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಸಾಮಾನ್ಯವಾಗಿ ಈ ಕ್ಲಬ್ ಏನಿತ್ತು ಇದು 15 ದಿನಗಳ ಹಿಂದೆ ಅಷ್ಟೇ ಓಪನ್ ಆಗಿದ್ದು. ಇನ್ನು ಬೆಂಗಳೂರಿನಲ್ಲಿ ಹೊಸ ಕ್ಲಬ್ ಆಗಿತ್ತು. ಇನ್ನು ಈ ಕ್ಲಬ್ ನಲ್ಲಿ ಲೇಡೀಸ್ ಟಾಯ್ಲೆಟ್ ಅಥವಾ ಏನು ಲೇಡೀಸ್ ಬಾತ್ರೂಮ್ ಮತ್ತೆ ಲೇಡೀಸ್ ಸ್ವಿಮ್ಮಿಂಗ್ ಪೂಲ್ ಏನಿತ್ತು ಇದರಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇಟ್ಟಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಇನ್ನು 15 ವರ್ಷದ ಹುಡುಗಿ ಹಾಗೂ ಅವರ ತಾಯಿ ಬಟ್ಟೆ ಬದಲಾಯಿಸುವಂತ ಸಮಯದಲ್ಲಿ ಈ ಸಿಸಿ ಕ್ಯಾಮ್ರಾವನ್ನು ನೋಡಿರುವುದು. ಈ ಸಿಸಿ ಕ್ಯಾಮ್ರಾವನ್ನು ನೋಡಿದ ತಕ್ಷಣ ಅವರು ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೊಂಡು ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ಈ ಜಾಗದಲ್ಲಿ ಸಿಸಿ ಕ್ಯಾಮ್ರಾ ನಿಜವಾಗ್ಲೂ ಅವಶ್ಯಕತೆ ಇತ್ತ? ಇದು ಉದ್ದೇಶ ಪೂರ್ವಕವಾಗಿ ಮಾಡಿರೋದ ಅಥವಾ ಏನೋ ಮಿಸ್ಟೇಕ್ ಆಗಿರುವಂತದ್ದು ಅಂತ ಚಿಕ್ಕ ಘಟನೆ ಅಂತೂ ಅಲ್ಲ. ಲೇಡೀಸ್ ಟಾಯ್ಲೆಟ್ ನಲ್ಲಿ ಸಿಸಿ ಕ್ಯಾಮ್ರಾ ಇಡುವಂತದ್ದು ದೊಡ್ಡ ಅಪರಾಧ. ಇನ್ನು ಬೇರೆ ಬೇರೆ ಕೇಸ್ಗಳಲ್ಲಿ ಹಿಡನ್ ಕ್ಯಾಮ್ರಾಗಳನ್ನು ಇಟ್ಟು ಲೇಡೀಸ್ ಅವರೊಂದು ಮಾನಭಂಗ ಮಾಡುವಂತದ್ದು ಕೆಲಸಗಳು ನಡೀತಿದ್ವು. ಆದ್ರೆ ಇಲ್ಲಿ ಏನು ಕ್ಲಬ್ ಮೆಂಬರ್ಸ್ ಇದ್ದಾರೆ, ಇವರು ಸಿಸಿ ಕ್ಯಾಮ್ರಾವನ್ನ ಇಟ್ಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಆಶ್ಚರ್ಯ ಆಗುವಂತ ಘಟನೆ. ಸಿಸಿ ಕ್ಯಾಮ್ರಾ ಇಡೋದಂತೂ ಎಷ್ಟು ದೊಡ್ಡ ಅಪರಾಧ. ಕಣ್ಣಿಗೆ ಕಾಣುತ್ತಿರುವಂತಹ ಒಂದು ದೊಡ್ಡ ಅಪರಾಧ ಇದಾಗಿರುತ್ತೆ. ಯಾಕೆಂದ್ರೆ ಹಿಡನ್ ಕ್ಯಾಮ್ರಾಗಳನ್ನು ಇಟ್ಟು ಜನಗಳಿಗೆ ಅಥವಾ ಮಹಿಳೆಯರಿಗೆ ಗೊತ್ತಾಗದೇ ಇರೋ ರೀತಿ ಅವರ ಏನು ಖಾಸಗಿ ಕ್ಷಣಗಳನ್ನು ರೆಕಾರ್ಡ್ ಮಾಡಿ ಅದನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಘಟನೆಗಳು ಬೆಂಗಳೂರಿನಲ್ಲಿ ಸುಮಾರು ನಡೆದಿದ್ದಾವೆ. ಆದ್ರೆ ಈ ಘಟನೆಯಲ್ಲಿ ವಿಚಿತ್ರ ಏನಂದ್ರೆ ಸಿಸಿ ಕ್ಯಾಮ್ರಾ ಇಟ್ಟಿರುವಂತದ್ದು ನಿಜವಾಗ್ಲೂ ಕಾಮನ್ ಆಗಿ ಯಾರೇ ನೋಡಿದ್ರು ಸಿಸಿ ಕ್ಯಾಮ್ರಾ ಇರೋದಂತೂ ಕಾಣಿಸುತ್ತೆ. ಇನ್ನು
ಎಷ್ಟು ಬೇಗ ಈ ಘಟನೆ ಬೆಳಕಿಗೆ ಬಂದಿದೆ, ನಮ್ಮ ಜನರು ಇದರಿಂದ ಎಚ್ಚೆತ್ಕೊಬೇಕು. ಇಂಥ ಕ್ಲಬ್ಗಳಲ್ಲಿ ಹೋದಾಗ ಅಥವಾ ಬೇರೆ ಕಡೆ ಒಂದು ತಮ್ಮ ಏನು ಬಾತ್ರೂಮ್ ಅಥವಾ ಶೌಚಾಲಯಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಡ್ರೆಸ್ಸಿಂಗ್ ರೂಮ್ಗಳಲ್ಲಿ ಇಂಥವುಗಳಲ್ಲಿ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಒಂದು ಸರಿ ಗಮನ ಇಟ್ಟು ನೋಡಬೇಕು ಅನ್ನೋದು ಒಂದಾಗಿದ್ರೆ, ಮತ್ತು ಈ ಖಾಸಗಿ ಕ್ಲಬ್ ಏನಿತ್ತು ಇದರಲ್ಲಿ ಅಲ್ಲಿ CC ಕ್ಯಾಮ್ರಾ ಇಡೋ ಅವಶ್ಯಕತೆ ಏನಿತ್ತು ಮತ್ತು ಅದರಿಂದ ಏನು ಉಪಯೋಗ ಆಗ್ತಿದೆ, ಅದನ್ನ ಯಾರು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅನ್ನೋದೆಲ್ಲದನ್ನು ನಾವು ನೋಡ್ಬೇಕಾಗುತ್ತೆ. ಮತ್ತು ಮಹಿಳೆಯರೇನೋ ಹೋಗಿ ಮ್ಯಾನೇಜ್ಮೆಂಟ್ ಗೆ ದೂರನ್ನ ನೀಡಿದ್ದಾರಂತಲ್ಲ, ದೂರು ನೀಡಿದ ನಂತರ ಆ ಮ್ಯಾನೇಜ್ಮೆಂಟ್ ಏನಾದ್ರೂ ಕ್ರಮ ಕೈಗೊಳ್ತಾ ಇದೆಯಾ? ಹೌದು ಕಾರ್ತಿಕ್, ಈಗ ಸದ್ಯ ಆ ಮಹಿಳೆ ಏನಿದ್ರು ಅವರು ದೂರನ್ನ ನೀಡಿದ್ದಾರೆ. ಇನ್ನು ಇದರ ಬಗ್ಗೆ ತನಿಖೆ ಆಗ್ಬೇಕು. ಈ CCTV ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಇದರಲ್ಲಿ ಕೈವಾಡ ಇದೆ, ನಿಜವಾಗ್ಲೂ ಇದನ್ನು ಅಕ್ರಮವಾಗಿ ಬಳಸ್ತಿದ್ರ ಅನ್ನೋದನ್ನು ಬೆಳಕಿಗೆ ಬರಬೇಕಾಗಿದೆ. ಇನ್ನು ಪೊಲೀಸರು ಇದ್ರ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಕಾರ್ತಿಕ್, ಥ್ಯಾಂಕ್ ಯು, ಧನ್ಯವಾದಗಳು ಮೋಹನ್ ತಮ್ಮೆಲ್ಲ ಮಾಹಿತಿ. ನೀವು CCTV ಇದ್ದದ್ದನ್ನ ನೋಡಿ ಮಹಿಳಾ ಸದಸ್ಯರು ಗರಂ ಆಗಿದ್ದಾರೆ. ಕಾಸ್ಮೋಪಾಲಿಟನ್ ಕ್ಲಬ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಚೇಂಜಿಂಗ್ ರೂಮ್ ನಲ್ಲಿ ಇದು ಪತ್ತೆ ಆಗಿದೆ. 15 ದಿನದ ಹಿಂದೆ ಓಪನ್ ಆಗಿದ್ದಂತ ಕ್ಲಬ್ನ ಸ್ವಿಮ್ಮಿಂಗ್ ಪೂಲ್, ಅಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಮತ್ತು ಟಾಯ್ಲೆಟ್ ಏನು ಅಟ್ಯಾಚ್ಡ್ ಇದೆ, ಅಲ್ಲಿ CC ಕ್ಯಾಮ್ರಾ ಪತ್ತೆ ಆಗಿರುವಂತದ್ದು. ಆ ಬಳಿಕ ಮಹಿಳೆಯರೇ ಯಾರೋ ಅದನ್ನ ಸ್ವಲ್ಪ ಟರ್ನ್ ಮಾಡಿದ್ದಾರೆ. ಇನ್ ಕೇಸ್ ಆಫ್ ಅದು ಆಟೋಮೆಟಿಕ್ ಆಗಿದ್ದಿದ್ರೆ ಯಾರು ಕೂತಲ್ಲೇ ಅದನ್ನ ಟರ್ನ್, ಯಾವುದೇ ಸಂದರ್ಭದಲ್ಲಿ ಕೂಡ ಟರ್ನ್ ಮಾಡಬಹುದು. ಟರ್ನ್ ಮಾಡಿ ರೊಟೇಟ್ಗಳನ್ನು ಮಾಡಿ, ಈವನ್ ಇತ್ತೀಚಿನ ಕೆಲವು CC ಕ್ಯಾಮ್ರಾಗಳಲ್ಲಿ ಝೂಮ್ ಇನ್ ಆಪ್ಷನ್ ಕೂಡ ಇವೆ. ಅಚಾತುರ್ಯ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಅಚಾತುರ್ಯ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ CC ಕ್ಯಾಮ್ರಾವನ್ನ ಅಳವಡಿಸುವಂತ ಕಂಪನಿ ಆಗಿದ್ರು ಕೂಡ ಟಾಯ್ಲೆಟ್ ಯಾವುದು, ಸ್ವಿಮ್ಮಿಂಗ್ ಪೂಲ್ ಯಾವುದು ಅನ್ನುವಂಥ ಕನಿಷ್ಠ ಜ್ಞಾನ ಅವ್ರ ಹತ್ರ ಇದ್ದೇ ಇರುತ್ತೆ. ಅವರಿಗೆ ಒತ್ತಾಯ ಮಾಡಿಯೇ ಇದನ್ನು ಹಾಕ್ಸಿರ್ಬೇಕೆ ಹೊರತಾಗಿ ಇದೇನೋ ಅಚಾತುರ್ಯ ಆಯಿತು, ಅದೇನೋ ರೂಮ್ ಅನ್ಕೊಂಡು ಹಾಲ್ ಅನ್ಕೊಂಡು ಅವನು CC ಕ್ಯಾಮ್ರಾ ಅಳವಡಿಸ್ತಾ ಅಂತೆಲ್ಲ ಹೇಳೋಕಂತೂ ಸಾಧ್ಯನೇ ಇಲ್ಲ.